ಓಕೆ ಓಕೆ ಸಾಯೋಕ್ ನಾನು ರೆಡಿ. ಆದ್ರೆ ಅದಕ್ಕೂ ಮುಂಚೆ ನಂದೊಂದು ಮಾತು ಕೇಳು. ಕತೆ ಕೇಳೋದಕ್ಕಲ್ವ ಬಂದಿರೋದು, ಇನ್ನ ಮುಗಿಸೋದಕ್ಕೆ. ಬೇಕರ್ಸ್ ಹ್ಯಾವ್ ನೋ ಚಾಯ್ಸ್. ಏಯ್, ಇಷ್ಟು ದಿವಸ ಬೇರೆಯವ್ರ ಪ್ರಾಣ ಜೊತೆ ಆಟ ಆಡ್ತಿದ್ದೆ, ಈಗ ಬೇಡ್ಕೊಳೋ ಬೇಡ್ಕೊ. ನಿನ್ನ ಪ್ರಾಣ ಭಿಕ್ಷೆ ನನ್ನ ಹತ್ರ ಬೇಡ್ಕೊ ಬೇಡ್ಕೊಳ್ಳ. ಇದು ಇದು ನೀನ್ ಸಾಯ್ಬಾರ್ದು. ಸಾವುಗಿಂತ ಸಾವಿನ ಭಯ ಏನು ಅಂತ ನೀನು ಗೊತ್ತಾಗಬೇಕು. ನೀನು ಹೆದರಿ ಹೆದರಿ ಸಾಯ್ಬೇಕು. ನಿನಗೆ ಆಟ ಆಡೋದಂದ್ರೆ ಇಷ್ಟ ಅಲ್ಲ, ಕಾಕಿ ಜೊತೆಲಿ ಆಟ ಆಡ್ತೀಯಾ? ಈಗ ನಾನು ನಿನ್ ಸಾವನ್ ಜೊತೆಲಿ ಆಟ ಆಡ್ತೀನಿ. ಆಡೋಲಿ, ಆಡೋ ಆಡೋ. ಯಾಕೆ ಭಯ ಆಗ್ತಿದ್ಯಾ? ಒಂದೇ ಒಂದು ಅವಕಾಶ ಕೊಡು ಪ್ಲೀಸ್. ನೋ ಟ್ರಿಕ್ಸ್. ಕುಂಟು ಹುಡುಗಿನ ಮುಂದೆ ಇಟ್ಕೊಂಡು ಜೀವ ಉಳಿಸ್ಕೊಂಡು ನೀನು. ಏಯ್, ನೀನು ಗಂಡಸ ಬಾಸ್ಟರ್ಡ್. ನೀನು ಹುಟ್ಟಾಗ್ಲೇ ಸಾಯ್ಬೇಕಾಗಿತ್ತು. ಇಷ್ಟ ದಿನ ನಿನ್ ಬದುಕಿದ್ದೆ ವೇಸ್ಟ್. ನೀನ್ ಸಾಯ್ಬೇಕು, ನೀನ್ ಸಾಯ್ಲೇಬೇಕು. ಸರಿ, ನಿನ್ನ ಕಾಕಿ ಸರಿ, ನಿನ್ನ ಬುಲೆಟ್ ಸರಿ, ನಿನ್ನ ಗುರಿ ಸರಿ ಇಲ್ಲ ಆಫೀಸರ್, ನಿನ್ನ ಗುರಿ ಸರಿ ಇಲ್ಲ. ಇನ್ನಂತ ಕ್ರಿಮಿನಲ್ಸ್ ಸಾಯಿಸೋದೇ ನನ್ನ ಗುರಿ ಕಣೋ. ಸಾವು ನನಗೆ ಬರಕ್ ಸಾಧ್ಯನೇ ಇಲ್ಲ ಆಫೀಸರ್. ನಾನು ಯಾವತ್ತಿಗೂ ಬದುಕಿರ್ತೀನಿ, ಸತ್ತ ಮೇಲೂ ಬದುಕಿರ್ತೀನಿ. ಆದ್ರೆ ನೀವು ಆ ಕ್ರಿಮಿನಲ್ಸ್ ಗಳಿಗೆ ಆಯುಧವಾಗಿದ್ದುಕೊಂಡು ಪ್ರತಿದಿನ ಬದುಕಿದ್ರು ಸತ್ತಕ್ಕೆ ಸಂತೋಷವಾಗಿ ಸಾಯ್ತಾ ಇದ್ದೀನಿ ಆಫೀಸರ್. ಯಾಕೆಂದ್ರೆ ಹೋರಾಡಿ ಸಾಯ್ತಾ ಇದ್ದೀನಿ, ಹೋರಾಡಿ ಸಾಯ್ತಾ ಇದ್ದೀನಿ. ನೀನ್ ನನಗೆ ಮೋಕ್ಷ ಕೊಟ್ಟಿದ್ಯಾ ಆಫೀಸರ್, ಆದ್ರೆ ಆ ಸಿಎಂ ನಿನಗೆ ಕಾಕಿಯಿಂದ ಗೂಂಡ ಆಗಿ ಪ್ರಮೋಷನ್ ಕೊಟ್ಟಿದ್ದಾನೆ. ಥ್ಯಾಂಕ್ಸ್ ಹೇಳು ಅವನಿಗೆ. ಬಾಯ್ ಆಫೀಸರ್, ಬಾಯ್. ಸತ್ತಿರೋನು ದೇಶ ಪ್ರೇಮಿ ಅಲ್ಲ, ದೇಶದ್ರೋಹಿ. ಅಭ್ಯಾಸಗಳನ್ನ ಬದಲಾಯಿಸ್ಕೊಳ್ಳಿ. ನಿಜವಾಗ್ಲೂ ಅಳಬೇಕಾಗಿರೋದು ದೇಶಕ್ಕಾಗ ಸೈನಿಕನಿಗೆ, ನಾಟ್ ಫಾರ್ ಹಿಮ್. ಹಿ ಈಸ್ ಡೆಡ್. ಇಲ್ಲ, ಅವನು ಸತ್ತಿಲ್ಲ.
ಅವನ್ ಗುರಿ ಸಾಯೋಕೆ ನಾನ್ ಬಿಡಲ್ಲ. ನೀನ್ ಅವನು ಸಪೋರ್ಟ್ ಮಾಡಿದಾಗಲೇ ನಿನ್ನ ಶೂಟ್ ಮಾಡ್ಬಿಡ್ತಾ ಇದ್ದೆ. ಏನಾಗಿದೆ ನಿಮ್ಗೆಲ್ಲ? ಒಬ್ಬ ಕ್ರಿಮಿನಲ್ ಅರ್ಥ ಮಾಡ್ಕೊಳಕಾಗುತ್ತೆ, ಒಬ್ಬ ಪೊಲೀಸ್ ಅರ್ಥ ಮಾಡ್ಕೊಳಕಾಗಲ್ವಾ? ನಿಮ್ಗೆ ಅರ್ಥ ಮಾಡ್ಸೋಕೆ ರಿಟೈರ್ ಆಗೋರ್ಗು ಕಾದಿತ್ತು ಪುಸ್ತಕ ಬರೆಯೋದಕ್ಕೆ ಆಗೋದಿಲ್ಲ. ಒಬ್ಬ ಪೊಲೀಸನ ಕಷ್ಟ 4 ಜನ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಿನ್ನ ಕಾಪಾಡೋದಕ್ಕೋಸ್ಕರ ಎಷ್ಟು ಜನ ಪೊಲೀಸರು ಇದ್ದಿದ್ದು, ಅದೆಷ್ಟು ಜನ ನೋವು ಅನುಭವಿಸಿತ್ತು. ಪೊಲೀಸರು ಅಂದ್ರೆ ನಿನ್ ಕೈಗೊಂಬೆಗಳ? ಚೆನ್ನಾಗಿ ತಿಳ್ಕೊಳ್ಳಿ, ಜನಕ್ಕೋಸ್ಕರ ಹೋರಾಡೋದಕ್ಕಿರೋದು ಈ ಇಬ್ರೇ, ಒಬ್ಬ ಪೊಲೀಸು, ಒಬ್ಬ ಸೈನಿಕ. ಅವನು ನಿಮ್ ತರನೇ ಒಬ್ಬ ಸೈನಿಕ. ಈ ಕ್ರಿಮಿನಲ್ ಸೈನಿಕನ? ಹೌದು, ಅವನು ಹೋರಾಡ್ತಿದ್ದ ಯುದ್ಧ ಭೂಮಿನೇ ಬೇರೆ. ರಕ್ಷಕರೇ ರಕ್ಷಕರು, ಇದು ಸೂರ್ಯನಷ್ಟೇ ಸತ್ಯ. ದಿನಕರಿಗೆ ಮುಖ್ಯಮಂತ್ರಿಗಳಿಂದ ಸನ್ಮಾನ ಅಂದ ತಕ್ಷಣ ಇಡೀ ಸ್ಟೇಟ್ ನಲ್ಲಿ ಅಲ್ಲೋಲ ಕಲ್ಲೋಲ. ಇಂಟೆಲಿಜೆನ್ಸ್ ನಿಂದ ಹಿಡಿದು ಹೋಮ್ ಡಿಪಾರ್ಟ್ಮೆಂಟ್ ನ ವರೆಗೆ ಫೋನ್ ಮೇಲೆ ಫೋನ್. ಇದ್ರು ನಾನು ದಿನಕರ ಅವರನ್ನ ಸಂತೋಷದಿಂದ ಸನ್ಮಾನಿಸ್ತಾ ಇದ್ದೀನಿ. ವೆಲ್ಕಮ್ ದಿನಕರ್. ಇವತ್ತು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಸಿಎಂ ಆದಾಗಲೂ ಇಷ್ಟೊಂದು ಸಂತೋಷ ಪಟ್ಟಿರಲಿಲ್ಲ. ಅದಕ್ಕೆ ಕಾರಣ ದಿನಕರ್. ಆ ಸೂರ್ಯ ಹೇಗೆ ಒಂದು ದಿನವೂ ತಪ್ಪದೆ ಉದಯಿಸ್ತಾನೋ ಹಾಗೆ ಈ ದಿನಕರ್ ತನ್ನ ಪ್ರಾಣಕ್ಕಿಂತ ತನ್ನ ಕರ್ತವ್ಯನೇ ಮುಖ್ಯ ಅಂತ ಹೋರಾಡಿ ನನ್ನನ್ನ ಕೊಲ್ಲೋಕೆ ಪ್ರಯತ್ನಿಸಿದ ಹಂತಕನ್ನ ಡೇರ್ ಅಂಡ್ ಡೆವಿಲ್ ಆಗಿ ಶೂಟ್ ಮಾಡಿ ನಾವೆಲ್ಲ ನಿರಾಳವಾಗಿ ಉಸಿರಾಡೋ ಹಾಗೆ ಮಾಡಿದ್ದಾರೆ. ಇಂಥ ಅಧಿಕಾರಿಗಳನ್ನು ಸನ್ಮಾನ ಮಾಡೋದು ನನಗೆ, ನನ್ನ ಸಚಿವ ಸಂಪುಟಕ್ಕೆ ತುಂಬಾನೇ ಹೆಮ್ಮೆಯ ವಿಷಯ. ದಿನಕರ್, ವಾಟ್ ಇಸ್ ದಿಸ್? ಪದವಿಗೆ ಬಂದ್ಮೇಲೆ ಕಣ್ ಕಾಣ್ತಾ ಇಲ್ವಾ? ನಾಯಿ, ಪೊಲೀಸ್ ನಾಯಿ, ಯೂನಿಫಾರ್ಮ್ ಹಾಕೊಂಡ್ರೋ ನಾಯಿ. ನಿಮಗ್ ಬೇಕಾಗಿರೋದು ಅದೇ ತಾನೆ? ಆಫೀಸರ್ಸ್ ಅಲ್ಲ. ನಿಮ್ಮ ಮನಸ್ಸು ಬಂದಾಗ ಸನ್ಮಾನ ಮಾಡ್ತೀರಾ, ನಿಮ್ಮ ಮನೆಯಲ್ಲಿ ಕಟ್ಟಾಕಿ ನಿಮ್ಗೆ ಆಗದೆ ಇರೋರನ್ನ ತೋರಿಸಿ ಬೊಗಳು, ಕಚ್ಚು, ಕೊಲ್ಲು, ಅಟ್ಟಿಸ್ಕೊಂಡು ಹೋಗು ಅಂತ ಹೇಳ್ತೀರಾ. ಅದಕ್ಕೆ ತಾನೇ ಈ ಸನ್ಮಾನ ಅಲ್ಲ, ಸಾರಿ, ಭಿಕ್ಷೆ. ಯೋಗ್ಯತೆ ಇಲ್ಲದೆ ಇರೋರು ಯೋಗ್ಯತೆ ಇರೋರಿಗೆ ಸನ್ಮಾನ ಮಾಡಿದ್ರೆ ಅದು ಸನ್ಮಾನ ಆಗಲ್ಲ, ಭಿಕ್ಷೆ ಆಗುತ್ತೆ. ಹಾಕು ನಿನ್ನ ಭಿಕ್ಷೆ ನಾಯಿಗೆ. ದಿನಕರ್, ನಾವು ನಿಮಗೆ ಸನ್ಮಾನ ಮಾಡ್ತಿದೀವ್ರಿ, ಅಲ್ಲ ಸನ್ಮಾನ ಮಾಡೋರ್ಗೆ ಅವಮಾನ ಮಾಡ್ತಿದ್ರಲ್ಲಪ್ಪ. ಓ, ಇದು ಅವಮಾನನಾ? ಅವಮಾನ ಆಯ್ತು. ಕಟ್ಕೊಂಡಿದ್ದ ಹೆಂಡತಿನೇ ಕೈ ಹಿಡ್ದು ಹಿಡಿದಕ್ಕೆ ನಿನಗೆ ಇಷ್ಟೊಂದು ಅವಮಾನ ಆಗಿ ರೋಷ ಬರ್ತಾ ಇದೆಯಲ್ಲ? ಕಾಕಿ ನನ್ನ ತಾಯಿ ಕಣೋ, ಎಷ್ಟು ಸಲ ಅವಮಾನ ಮಾಡಿದ್ಯಾ, ಎಷ್ಟು ಸಲ. ಅವತ್ತೇನಿದೆ, ನೀನ್ ತಲೆ ಕೆಟ್ಟಿದೆ, ಸ್ಕ್ಯಾನ್ ಮಾಡಿಸ್ಕೊ ಅಂದಲ್ಲ, ಪೊಲೀಸ್ ಬ್ಲಡ್ ಇಸ್ ಬಾಯ್ಲಿಂಗ್ ಅಂದಲ್ಲ. ಎಸ್, ಇವತ್ತು ನನ್ನ ರಕ್ತ ಕುದಿತಾ ಇದೆ. ನಿನ್ನ ಯಾಕೆ ಇಷ್ಟು ದಿನ ಬಿಟ್ಟೆ, ನಿನ್ನ ಯಾಕೆ ಇಷ್ಟು ಬೆಳೆಯೋದಕ್ಕೆ ಬಿಟ್ಟೆ, ನಿನ್ನ ಯಾಕೆ ಇನ್ನು ಜೀವಂತ ಆಗ್ಬಿಟ್ಟೆ ಅಂತ ಕುದಿತಾ ಇದೆ. ಮಿಸ್ಟರ್ ದಿನಕರ್, ದಿಸ್ ಇಸ್ ಟೂ ಮಚ್. ಏನ್ ನೋಡ್ತಾ ಇದ್ದೀರಿ?
ಯೋಚನೆ ಮಾಡು. ನಾನಿಟ್ರೋ ಗುರು ಸರಿನೋ ನೀನಿಟ್ರೋ ಗುರು ಸರಿನೋ ಅಂತ ಇಳಿಸ್ಬೇಕನ್ನು. ನೀನ್ ಈ ಗುರಿ ಇರೋದಕ್ಕೆ, ನೀನ್ ಆಫೀಸರ್ ಆಗೋದಕ್ಕೆ ಎಷ್ಟೆಲ್ಲ ಟ್ರೈನಿಂಗ್ ಮಾಡಿದ್ಯಾ, ಎಷ್ಟೆಲ್ಲ ಸರ್ವಿಸ್ ಮಾಡಿದ್ಯಾ, ಎಷ್ಟೆಲ್ಲ ತ್ಯಾಗ ಮಾಡಿದ್ಯಾ ಅಂತ ಯೋಚನೆ ಮಾಡು, ಯೋಚನೆ ಮಾಡು. ಇವ್ರಿಗೆ ರಕ್ಷಣೆ ಕೊಡೋದಕ್ಕೆ ನಾವ್ ಎಷ್ಟೆಲ್ಲ ಕಷ್ಟ ಪಡ್ತೀವಿ. ಹಗಲು ರಾತ್ರಿ ಅಂದ್ರೆ ದುಡಿತೀವಿ, ನಮ್ಮ ಹೆಜ್ಜೆ ಮಕ್ಕಳನ್ನು ಮರ್ತು ಬಿಡ್ತೀವಿ, ನಮ್ಮ ಜೀವನದಲ್ಲಿ ಎಲ್ಲಾ ಸುಖನೂ ತ್ಯಾಗ ಮಾಡ್ತೀವಿ. ಕೊನೆಗೆ ನಮ್ಮ ಕಾಕಿ ಜೀವನದಲ್ಲಿ ನಗು ಅನ್ನೋದೇ ಮರ್ತು ಬಿಡ್ತೀವಿ. ಆದ್ರೆ ಇವರು ಏನ್ ಟ್ರೈನಿಂಗ್ ಮಾಡ್ಕೊಂಡಿದಾರೋ, ರಸ್ತೆಯಲ್ಲಿ ಗೂಂಡಾಗಳಾಗಿ ಇದ್ಕೊಂಡು, ನಮ್ಮ ಲಾಕಪ್ ಅಲ್ಲೇ ಇದ್ಕೊಂಡು, ಎಲೆಕ್ಷನ್ ನಿಂತು ಗೆದ್ದು ಅಧಿಕಾರಿಗೆ ಬಂದು ನಮ್ಮ ಮೇಲೇನೆ ಅಧಿಕಾರ ಚಲಾಯಿಸಿ ನಮ್ಮನ್ನ ಆಯ್ದ ಮಾಡ್ಕೋತಾರೆ. ನೀನ್ ಆಯ್ದ ಆಗ್ಬೇಡ. ಈ ಸ್ವಲ್ಪ ಹೊತ್ತಿಗೆ ಮುಂಚೆನೆ ಇವು ನನ್ನನ್ನು ಆಯ್ದ ಮಾಡ್ಕೊಂಡು ಒಬ್ಬ ಮುಕ್ತಿನ ಕೊಲ್ಸಿದ್ದಾನೆ. ಇಷ್ಟು ವರ್ಷ ಸರ್ವಿಸ್ ಮಾಡಿದ ಒಬ್ಬ ಕಾಕಿನ ಗೂಂಡ ಮಾಡ್ಬಿಟ್ಟ ಇವನು. ನಾಳೆ ಬೆಳಿಗ್ಗೆ ಪೇಪರ್ ಹೆಡ್ಲೈನ್ಸ್ ಅಲ್ಲಿ ಒಬ್ಬ ಕಾಕಿ ಒಬ್ಬ ಕಾದಿನ ಕೊಂಡ ಅಂತ ಬಂದ್ರೆ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್. ಒಬ್ಬ ಗೂಂಡ ಒಬ್ಬ ಕಾದಿನ ಕೊಂಡ ಅಂತ ಬಂದ್ರೆ ಇಟ್ಸ್ ನಾಟ್ ಮೈ ಮಿಸ್ಟೇಕ್. ಅದು ನನ್ನ ತಪ್ಪಲ್ಲ, ನಿಮ್ ತಪ್ಪು. ಇಟ್ಸ್ ಯೋರ್ ಮಿಸ್ಟೇಕ್. ಕಾಕಿ ಪವರ್, ಕಾವಿ ಪವರ್ಗಿಂತ ದೊಡ್ಡ ಪವರ್ ನಿಮ್ಮ ಪವರ್, ನಿಮ್ಮ ವೋಟಿಂಗ್ ಪವರ್. ಎಲ್ಲಿವರೆಗೂ ನೀವು ಎದುರ್ಕೊಂಡು, ಇಂಥ ಗೂಂಡಾಗಳಿಗೆ ಎದುರ್ಕೊಂಡು 40% ವೋಟಿಂಗ್ ಮಾಡ್ತೀರೋ ಅಲ್ಲಿವರೆಗೂ ಇಂಥವ್ರು ಬರ್ತಾನೆ ಇರ್ತಾರೆ. ಯಾವತ್ತು ನೀವು 70% ವೋಟಿಂಗ್ ಮಾಡ್ತೀರೋ ಆವತ್ತು ನಿಮ್ಮ ಕನಸಿನ ನಾಯಕ ನಿಜವಾಗ್ಲೂ ಬರ್ತಾನೆ. ಇಂಥವ್ರನ್ನ ಕೊಂದು ನಾನ್ ಶಿಕ್ಷೆ ಅನುಭವಿಸ್ತೀನಿ. ಆದ್ರೆ ನೀವು ಮತ್ತೆ ಅದೇ ತಪ್ಪು ಮಾಡಿ ಶಿಕ್ಷೆ ಅನುಭವಿಸ್ಬೇಡಿ.